ಬೆಳಗಾವಿ ಡಿಸಿ ವಿರುದ್ಧ ಹಕ್ಕುಚ್ಯುತಿಗಾಗಿ ದೂರು ಪ್ರಕರಣ ಶಿವಸೇನೆ ಸಂಸದನಿಗೆ ರಾಜ್ಯಸಭಾ ಸದಸ್ಯ ತಿರುಗೇಟು ಕೊಟ್ಟಿರೋದು. ಮಹಾರಾಷ್ಟ್ರ ಸಂಸದ ಧೈರ್ಯಶೀಲ ಮಾನಿಯಿಂದ ದೂರು ನೀಡಲಾಗಿದೆ. ರಾಜ್ಯೋತ್ಸವ ದಿನ ಬೆಳಗಾವಿ ಜಿಲ್ಲೆಗೆ ಪ್ರವೇಶ ನಿರ್ಬಂಧಿಸಿದ್ದ ಡಿಸಿ ಸ್ಪೀಕರ್ ಓಂ ಬಿರ್ಲಾ ಭೇಟಿ ಮಾಡಿದ ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿ ಡಿಸಿ ವಿರುದ್ಧ ಸುಳ್ಳು ದೂರು ಕೊಟ್ಟಿದ್ದರ ಬಗ್ಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಬೆಳಗಾವಿ ಡಿಸಿ ಕ್ರಮವನ್ನು ಸಮರ್ಥಿಸಿಕೊಂಡಿದ್ದಾರೆ ರಾಜ್ಯಸಭಾ ಸದಸ್ಯ. ಡಿಸಿಯಿಂದ ಯಾವುದೇ ಹಕ್ಕುಚ್ಯುತಿ ಉಲ್ಲಂಘನೆ ಮಾಡಿಲ್ಲ. ಮಹಾರಾಷ್ಟ್ರ ಗೋವಾ ರಾಜ್ಯದ ಗಡಿಗೆ ಬೆಳಗಾವಿ ಜಿಲ್ಲೆಯ ಹೊಂದಿಕೊಂಡಂತೆ ಇದೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಅವರು ಹೇಳಿದ್ದಾರೆ. ಸೊ ಇಲ್ಲಿ ಡಿಸಿ ವಿರುದ್ಧ ಸುಳ್ಳು ದೂರು ಕೊಟ್ಟಿದ್ದಾರೆ. ಅವರು ಯಾವುದೇ ರೀತಿಯಾದಂಥ ತಪ್ಪನ್ನ ಮಾಡಿಲ್ಲ. ಏನ್ ಕಾನೂನಲ್ಲಿ ಕ್ರಮ ಇದೆಯೋ ಅದನ್ನು ತೆಗೆದುಕೊಂಡಿದ್ದಾರೆ ಅಷ್ಟೇ ಅನ್ನೋದನ್ನು ತಿಳಿಸಿದ್ದಾರೆ. ಮಹಾರಾಷ್ಟ್ರದ ಸಂಸದರಾಗಿರ್ತಕ್ಕಂಥ ಸನ್ಮಾನ್ಯ ಧೈರ್ಯಶೀಲ್ ಮಾನೆ ಅವರು ಬೆಳಗಾವಿ ಜಿಲ್ಲಾಧಿಕಾರಿಗಳು ನನ್ನ ಕರ್ತವ್ಯಕ್ಕೆ ಅಡ್ಡಿಪಡಿಸೋದ್ರ ಮುಖಾಂತರ ನನ್ನ ಹಕ್ಕಿಗೆ ಚ್ಯುತಿ ತಂದಿದ್ದಾರೆ ಅಂಥೇಳಿ ಗೌರವಾನ್ವಿತ ಲೋಕಸಭೆಯ ಸ್ಪೀಕರ್ ಆಗಿರ್ತಕ್ಕಂಥ ಓಂ ಬಿರ್ಲಾ ಅವರಿಗೆ ದೂರನ್ನು ಕೊಟ್ಟಿದ್ದರು. ಹೀಗಾಗಿ ನಾನು ಈ ಭಾಗದ ಒಬ್ಬ ರಾಜ್ಯಸಭಾ ಸದಸ್ಯನಾಗಿ ವಾಸ್ತವ ಸಂಗತಿಯನ್ನು ಗೌರವಾನ್ವಿತ ಸ್ಪೀಕರ್ ಅವರಿಗೆ ತಿಳಿಸ್ಬೇಕಂತೇಳಿ ನಿನ್ನೆ ಅವರಿಗೆ ಭೇಟಿಗೆ ನಾನು ಸಮಯ ಕೇಳಿದ್ದೆ. ಅವರು ಸಮಯ ಕೊಟ್ಟರು. ನಾನು ಹೋಗಿ ಭೇಟಿಯಾದಂಥ ಸಂದರ್ಭದಲ್ಲಿ ಬೆಳಗಾವಿಯ ಒಟ್ಟು ಸ್ಥಿತಿಗತಿ ಬಗ್ಗೆ, ಇಲ್ಲಿರ್ತಕ್ಕಂಥ ವ್ಯವಸ್ಥೆ, ಇಲ್ಲಿರ್ತಕ್ಕಂಥ ನಮ್ಮ ಬಾಂಧವ್ಯದ ಬಗ್ಗೆ, ಅಂದರೆ ಬೆಳಗಾವಿ ಜಿಲ್ಲೆ 3 ರಾಜ್ಯಗಳ ಗಡಿಗೆ ಹೊಂದಿಕೊಂಡಿರ್ತಕ್ಕಂಥ ಒಂದು ಜಿಲ್ಲೆ. ಅಂದರೆ ಕರ್ನಾಟಕದ ಬಾರ್ಡರ್ನಲ್ಲಿದ್ದೀವಿ ನಾವು, ಇನ್ನೊಂದು ಕಡೆ ಮಹಾರಾಷ್ಟ್ರದ ಬಾರ್ಡರು, ಮತ್ತೊಂದು ಕಡೆ ಗೋವಾ ಬಾರ್ಡರು. ಹೀಗಾಗಿ ಅನೇಕ ಭಾಷೆಗಳ ಜನ ಇಲ್ಲಿ ವಾಸವಾಗಿದ್ದಾರೆ. ಈ ಎಲ್ಲ ಭಾಷೆಯ ಜನ ಕೂಡ ನಾವು ಅಂತಂಬಂದಿರಂತೆ ನೂರಾರು ವರ್ಷಗಳಿಂದ ಇಲ್ಲಿ ಬಾಳಿ ಬದುಕ್ತಾ ಇದ್ದೀವಿ. ಹೀಗಾಗಿ ನವೆಂಬರ್ 1 ಕರ್ನಾಟಕಕ್ಕೆ ಅತ್ಯಂತ ಮಹತ್ವದ ದಿನ. ಕರ್ನಾಟಕ ಏಕೀಕರಣವಾದ ಮೇಲೆ ಕನ್ನಡ ರಾಜ್ಯೋತ್ಸವ ಮಾಡಬೇಕಾದದ್ದು ಎಲ್ಲ ಕನ್ನಡಿಗರು ಅದನ್ನು ದೊಡ್ಡ ಹಬ್ಬವಾಗಿ ಇಲ್ಲಿ ಆಚರಣೆ ಮಾಡ್ತಾರೆ. ಅದ್ರ ಜೊತೆಗೆ ಸುವರ್ಣಸೌಧ ನಿರ್ಮಾಣ ಆದಮೇಲೆ ಬೆಳಗಾವಿಯ ವಿಧಾನಮಂಡಲದ ಅಧಿವೇಶನ ಇಲ್ಲಿ ಬೆಳಗಾವಿಯಲ್ಲಿ ನಡೀತದೆ, ಚಳಿಗಾಲದ ಅಧಿವೇಶನ. ಈ ಎರಡೂ ಸಂದರ್ಭಗಳನ್ನು ಉಪಯೋಗ ಮಾಡಿಕೊಂಡು ಕೆಲವರು ಕಪ್ಪು ದಿನಾಚರಣೆ ಅಂದರೆ ಕರಾಳ ದಿನಾಚರಣೆ ಮಾಡಬೇಕಂತೇಳಿ ಮಾಡ್ತಾಯಿದ್ರು. ಸನ್ಮಾನ್ಯ ಮಹಾರಾಷ್ಟ್ರದ ಸಂಸದರಾಗಿರ್ತಕ್ಕಂಥ ಧೈರ್ಯಶೀಲ್ ಮಾನೆ ಅವರು ಅದರಲ್ಲಿ ಪಾಲ್ಗೊಳ್ಳುವ ಮೂಲಕ ತಾವು ಇಲ್ಲಿ ಬರಬೇಕಂತೇಳಿ ಪ್ರಯತ್ನ ಮಾಡ್ತಾಯಿದ್ರು. ಇಂಥ ಸಂದರ್ಭದಲ್ಲಿ ಒಂದು ಸುವರ್ಣಸೌಧದಲ್ಲಿ ವಿಧಾನಮಂಡಲದ ಅಧಿವೇಶನ ನಡೀತಕ್ಕಂಥ ಸಂದರ್ಭದಲ್ಲಿ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಬೇಕಾದದ್ದು ಜಿಲ್ಲಾಡಳಿತದ ಮುಖ್ಯ ಹೊಣೆಯಾಗಿರ್ತದೆ. ಹೀಗಾಗಿ ಜಿಲ್ಲಾಧಿಕಾರಿಗಳು ಕಾನೂನು ರೀತಿಯಾದಂಥ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವಂಥ ದೃಷ್ಟಿಯಿಂದ ಆ ನಿರ್ಣಯವನ್ನು ತಗೊಂಡಿದ್ದಾರೆ. ಹೊರತು ಅದು ಸಂಸದರ ಹಕ್ಕುಚ್ಯುತಿ ಆಗೋದಿಲ್ಲ ಅಂತಕ್ಕಂಥ ಮಾತನ್ನು ನಾನು ಅವ್ರಿಗೆ ಮನವರಿಕೆ ಮಾಡಿದ್ದೇನೆ. ಮಾನ್ಯ ಸ್ಪೀಕರ್ ಅವರು ಕೂಡ ನನಗೆ ಭರವಸೆ ನೀಡಿದ್ದಾರೆ. ಯಾವುದೇ ಸಂಸದರು ನನಗೆ ಈ ರೀತಿಯಾದ ದೂರುಗಳನ್ನು ಕೊಟ್ಟಾಗ ಒಬ್ಬ ಸ್ಪೀಕರ್ ಆಗಿ ಸಂಸದರ ಹಕ್ಕಿಗೆ ಚ್ಯುತಿ ಬರಲಾರದ ರೀತಿಯಲ್ಲಿ ನಾನು ನೋಡಬೇಕಾಗ್ತದೆ. ಆದರೆ ಬೆಳಗಾವಿ ಒಂದು ವಿಶೇಷ ಸಂದರ್ಭ ಆಗಿರೋದ್ರಿಂದ ನಾನು ಏಕಪಕ್ಷೀಯವಾದಂಥ ಯಾವುದೇ ನಿರ್ಣಯಗಳನ್ನು ಮಾಡೋದಿಲ್ಲ. ತಾವು ಇದ್ರ ಬಗ್ಗೆ ಕಳವಳ ವ್ಯಕ್ತಪಡಿಸುವಂಥ ಅಗತ್ಯ ಇಲ್ಲ ಅನ್ನುವಂಥ ಮಾತನ್ನು ಕೂಡ ಅವರು ನನಗೆ ಹೇಳಿದ್ದಾರೆ. ನಾನು ಕೂಡ ಸನ್ಮಾನ್ಯ ನಮ್ಮ ಸಂಸದ ಸ್ನೇಹಿತರಾಗಿರ್ತಕ್ಕಂಥ ಧೈರ್ಯಶೀಲ್ ಮಾನೆ ಅವರಿಗೆ ಅನೇಕ ಬಾರಿ ನಾವು ಒಟ್ಟಿಗೆ ಪ್ರಯಾಣ ಮಾಡ್ತೀವಿ ಬೆಳಗಾವಿ ಏರ್ಪೋರ್ಟ್ನಿಂದ. ಯಾವಾಗಲೂ ನಮ್ಮ ಜಿಲ್ಲಾಡಳಿತ ನಿಮಗೆ ಅಗೌರವ ತೋರಿಸೋ ಪ್ರಶ್ನೆನೂ ಬರೋದಿಲ್ಲ. ದೇಶದ ಯಾವುದೇ ಭಾಗಕ್ಕೆ ತಾವು ಹೋಗಲಿಕ್ಕೆ ಮುಕ್ತ ಅವಕಾಶ ಇದೆ. ಆದರೆ ವಿಶೇಷ ಸಂದರ್ಭಗಳಲ್ಲಿ ನಾವೆಲ್ಲರೂ ಕೂಡ ಸ್ವಲ್ಪ ಜವಾಬ್ದಾರಿಯಿಂದ ನಡ್ಕೊಳ್ಳೋದ್ರ ಮುಖಾಂತರ ಒಂದು ಸೌಹಾರ್ದ ವಾತಾವರಣ ಏನಿದೆ ಅದನ್ನು ಮುಂದುವರಿಸ್ಕೊಂಡು ಹೋಗಬೇಕಾದಂಥ ಅಗತ್ಯ ಇದೆ. ಇಲ್ಲಿರ್ತಕ್ಕಂಥ ಎಲ್ಲ ಭಾಷಾ ಸ್ನೇಹಿತರು ನಮ್ಮ ಜೊತೆ ಒಳ್ಳೆಯ ಸಂಬಂಧ ಇದೆ. ನಾವು ಕೂಡ ಅವ್ರ ಜೊತೆ ಒಳ್ಳೆಯ ಸಂಬಂಧ ಹೊಂದಿದ್ದೀವಿ.